6 ತಿಂಗಳ ಘಟಿಸೋದ್ರು ಕರ್ನಾಟಕ ಸರ್ಕಾರ ಇನ್ನೂವರೆಗೆ ಮಾಡ್ತಾ ಇಲ್ಲ. ಈಗಾಗಲೇ ಹೋದ ತಿಂಗಳ ಸದಾ ಒಂದು ಕಮಿಷನ್ ನೇಮಕ ಮಾಡ್ಯದ, ಮೋಹನ್ ದಾಸ್ ಕಮಿಷನ್. ಆದರೆ ಇವತ್ತು 30 ತಾರೀಕು ಒಳಗೆ ಎಲ್ಲ ಸಾರ್ವಜನಿಕ ಎಲ್ಲ ಇಲಾಖೆಯಿಂದ ಒಂದು ಸಂಘ ಒಂದು ಅಭಿಪ್ರಾಯವನ್ನು ಕೇಳೋಕ್ಕೆ ವ್ಯವಸ್ಥೆ ಮಾಡಿದ್ರು. ಇವತ್ತು ಗುಲ್ಬರ್ಗ ಜಿಲ್ಲೆ ಎಲ್ಲ ಮಾದಿಗರ ಒಕ್ಕಟ್ಟು, ವಿವಿಧ ಸಂಘಟನೆಗಳು, ಮಾದಿಗ ದಂಡೋರು ಬರ್ದು ವಿವಿಧ ಎಲ್ಲ ಸಂಘಟನೆಗಳ ಮಾದಿಗರ ಅಭಿವೃದ್ಧಿ ಚಿಂತಕರು ಮತ್ತು ಚಿಂತಕರು ಎಲ್ಲರೂ ಸೇರಿ ಇವತ್ತು ಜಿಲ್ಲಾಧಿಕಾರಿಗಳನ್ನು ಮನವಿ ಸಲ್ಲಿಸ್ತಿದ್ದೆ. ತಕ್ಷಣ ಇವತ್ತು ಮೋಹನ್ ದಾಸ್ ಅಂತ ಕಮಿಟಿ ಮಾಡ್ಯಾರ. ಸುಪ್ರೀಂ ಕೋರ್ಟ್ ಆದೇಶದಂತೆ ಸುಮಾರು 30 ವರ್ಷದಿಂದ ನಮ್ಮ ಸತತ ಹೋರಾಟವನ್ನು ಯಥಾಸ್ಥಿತವಾಗಿ ಕರ್ನಾಟಕ ರಾಜ್ಯ ಸರ್ಕಾರ ಅದನ್ನು ಇದು ಮಾಡಬೇಕು, ಯಥಾಸ್ಥಿತವಾಗಿ ಜಾರಿ ತರಿಸಬೇಕು. ಜಾರಿ ತಂದಾಗ ಈ ಜನರಿಗೆ ಆಗುವಂಥ ಅನ್ಯಾಯ ಸರಿಪಡಿಸಬೇಕು. ಅದಕ್ಕೆ ತಕ್ಷಣ ಕರ್ನಾಟಕ ಸರ್ಕಾರದ ಮುಖ್ಯಮಂತ್ರಿಗಳು ಮತ್ತು ರಾಜ್ಯದ ಎಲ್ಲ ಸಂಘಟನೆಗಳ ಪರವಾಗಿ ಇವತ್ತು ಗುಲ್ಬರ್ಗ ಜಿಲ್ಲಾದಾಗ ಮಾಡ್ತಾಯಿದ್ದೀವಿ. ಇವತ್ತು ನಮ್ಮ ಗುಲ್ಬರ್ಗ ಜಿಲ್ಲಾ ಪರವಾಗಿ ತಕ್ಷಣ ಮೋಹನ್ ದಾಸ್ ಕಮಿಟಿ ಅದನ್ನು ಯಥಾತೀತವಾಗಿ ಜಾರಿ ಮಾಡಿ ಈ ಸಮುದಾಯಕ್ಕೆ 30 ವರ್ಷ ಹೋರಾಟಕ್ಕೆ ಒಂದು ನ್ಯಾಯ ಕೊಡಬೇಕಂತ ಗುಲ್ಬರ್ಗ ಜಿಲ್ಲಾ ಎಲ್ಲ ಮಾದಿಗರ ಒಕ್ಕೂಟ ವಿವಿಧ ಸಂಘಟನೆ ಪರವಾಗಿ ಇವತ್ತು ತಮ್ಮ ಮಾಧ್ಯಮದ ಮುಖಾಂತರ ಕರ್ನಾಟಕ ಸರ್ಕಾರಕ್ಕೆ ಮತ್ತು ಈ ಕಮಿಟಿಯನ್ನು ಆಯೋಗದ ಅಧ್ಯಕ್ಷರಿದ್ದಾರೆ ನಾಗಮೋಹನ್ ಅವ್ರಿಗೆ ಗುಲ್ಲಾ ಜನರ ಪರವಾಗಿ ನಾವು ಮನವಿ ಮಾಡ್ತಾ ಇದ್ದೇವೆ ಅಂತ ಹೇಳ್ತೇವೆ. ಈಗಾಗಲೇ ಒಳ ಮೀಸಲಾತಿಗೋಸ್ಕರ ಸುಮಾರು 27ರಿಂದ 30 ವರ್ಷದಿಂದ ಇಡೀ ಮಾದಿಗ ಸಂಘಟನೆಗಳು ಹೋರಾಟ ಮಾಡ್ತಕ್ಕಂಥದ್ದು ತಮಗೆ ಯಾರಿಗೂ ಗೊತ್ತಿರೋದ ಸಂಗತಿ ಏನಲ್ಲ. ಆದರೆ ಆಗಸ್ಟ್ 1ರಂದು ಸರ್ವೋಚ್ಚ ನ್ಯಾಯಾಲಯ ಒಂದು ತೀರ್ಪು ಕೊಟ್ಟಿದೆ. ಆ ತೀರ್ಪಿನಲ್ಲಿ ಇಡೀ ಒಳ ಮೀಸಲಾತಿ ಜಾರಿ ಮಾಡಬೇಕಾದರೆ ಆಯಾ ರಾಜ್ಯ ಸರ್ಕಾರಕ್ಕೆ ಒಂದು ಹಕ್ಕಿದೆ, ತಾವು ಮಾಡ್ಬೋದು ಅಂತಕ್ಕಂಥ ಒಳ ಮೀಸಲಾತಿ ಜಾರಿ ಮಾಡ್ಬೋದು ಅಂತಕ್ಕಂಥ ತೀರ್ಪು ನೀಡಿದ ನಂತರ ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರ 3 ತಿಂಗಳು ಗಡುವು ತೆಗೆದುಕೊಂಡು ಇವತ್ತು ಅದಕ್ಕೆ ಆದಂಥ ಏಕಸದಸ್ಯ ಪೀಠ ಆಯೋಗವನ್ನು ರಚನೆ ಮಾಡಿ ಅದಕ್ಕೆ ಮುಖ್ಯಸ್ಥರಾಗಿ ನಿವೃತ್ತ ನ್ಯಾಯಮೂರ್ತಿ ಎನ್ ನಾಗಮೋಹನ್ ದಾಸರವರು ನೇಮಕ ಮಾಡಿದ ನಂತರ ಅವರು ಕೂಡ ದಸ್ತಾವೇಜುಗಳನ್ನು ಕಲೆಕ್ಟ್ ಮಾಡಬೇಕಾದರೆ ಕಲೆ ಹಾಕಬೇಕಾಗಿದೆ. ಆದರೆ ಇಡೀ ಎಲ್ಲ ಜಾತಿಯವರ ಪರಿಶಿಷ್ಟ ಜಾತಿಯಲ್ಲಿ ಬರ್ತಕ್ಕಂಥ ಎಲ್ಲ ಜಾತಿಯವರಿಗೂ ಅವರು ಒಂದು ಪತ್ರಿಕೆ ಹೇಳುವುದರ ಮುಖಾಂತರ ತಮ್ಮಲ್ಲಿ ಏನಾದರೂ ದತ್ತಾಂಶಗಳಿದ್ದರೆ ನಮ್ಮ ಕಚೇರಿಗೆ ತಲುಪಿಸಬೇಕು ಅಂತಕ್ಕಂಥದ್ದು. ಅದೇ ರೀತಿಯಾಗಿ ಇಡೀ ರಾಜ್ಯದಲ್ಲಿ ಎಲ್ಲ ಸಮುದಾಯಗಳು ಪರ ಮತ್ತು ವಿರೋಧ ಈಗಾಗಲೇ ಮನವಿ ಪತ್ರ ಕೊಟ್ಟಿರ್ತಕ್ಕಂಥ ಪರಿಶೀಲನೆ ನಡೆದಿದೆ. ಆದರೆ ಜನವರಿ 30ರಂದು ಗಡುವು ನೀಡಿರುವುದರಿಂದ ಇವತ್ತು ಕಲಬುರಗಿ ಜಿಲ್ಲಾ ಮಾದಿಗ ಸಂಘಟನೆ ಒಕ್ಕೂಟದ ವತಿಯಿಂದ ಗೌರವಾನ್ವಿತ ನಾಗಮೋಹನ್ ದಾಸ್ ಅವರಿಗೊಂದು ಮನವಿ ಪತ್ರ ಕೊಡ್ತಾಯಿದ್ದೀವಿ. ನಾವು ಆರ್ಥಿಕ ಮತ್ತು ಶಿಕ್ಷಣ ಮತ್ತು ಸರ್ಕಾರಿ ಅರೆ ಸರ್ಕಾರಿ ನೌಕರಿ ಮಾಡಲಿ ಬಹಳ ನಮ್ಮ ಜನಸಂಖ್ಯೆ ಭಾಳ ಹಿಂದೆ ಇದೆ. ಆದ್ದರಿಂದ ನಾಗಮೋಹನ್ ದಾಸ್ ಅವರಿಗೆ ನಾವು ಯಾವುದೇ ಮನವಿ ನಂಬಲ್ಲಿ ದಾಖಲಾತಿಗಳು ಎಷ್ಟು ಜನಸಂಖ್ಯೆ ಅದ ಅಂತಕ್ಕಂಥದ್ದು ಸರ್ಕಾರದಲ್ಲಿದೆ. ನ್ಯಾಯಮೂರ್ತಿ ಎಜೆ ಸದಾಶಿವರ ಆಯೋಗವನ್ನು ರಚನೆ ಮಾಡಿದೆ. ಆ ರಚನೆಯ ಆಯೋಗವನ್ನು ಪೂರ್ತಿ ತೆಗೆದುಕೊಂಡು ಗಗನಗೆ ತೆಗೆದುಕೊಂಡು ಅದರಲ್ಲಿರ್ತಕ್ಕಂಥ ಸತ್ಯವನ್ನು ಪರಿಶೀಲನೆ ಮಾಡಿ ಆ ಆದೇಶದ ಪ್ರಕಾರ ಮಾಡೋದಾದರೆ ಮಾಡಲಿ ಪರವಾಗಿಲ್ಲ. ಆದರೆ 2005 ಮತ್ತು 2011ರಲ್ಲಿ ಜನಗಣತಿಯನ್ನು ತೆಗೆದುಕೊಂಡ ಸರ್ಕಾರ, ಆ ಸರ್ಕಾರ ಜನಗಣತಿ ಒಂದು ಜನಸಂಖ್ಯೆಯಂತೆ ನಮಗೆ ಒಳ ಮೀಸಲಾತಿ ಜಾರಿ ಮಾಡಬೇಕು. ಅದರಲ್ಲಿ ಮಾದಿಗರಿಗೆ ಈಗಾಗಲೇ BJP ಸರ್ಕಾರ ಇದ್ದಾಗ ಕೂಡ ಒಂದು ಆಯೋಗ ರಚನೆ ಮಾಡಿತ್ತು, ಒಂದು ಮಧುಸ್ವಾಮಿ ಅವರ ಆಯೋಗ ಕೂಡ ಮಾಡಿತ್ತು. ಅದನ್ನು ಕೂಡ ಗಗನಿಗೆ ತೆಗೆದುಕೊಡ್ರಿ, ಯಾವುದೇ ಸತ್ಯ ಪರಿಶೀಲನೆ ಮಾಡಿ ನಮ್ಮ ಮಾದಿಗರಿಗೆ ಸಿಗಬೇಕಾದಂಥ 6% ಏನಿದೆ ಅದರಲ್ಲಿ ಯಾವುದೇ ತಾರತಮ್ಯ ಆಗಬಾರ್ದು ಅಂತಕ್ಕಂಥದ್ದು ಕೂಡ ಇವತ್ತು ರಾಜ್ಯ ಸರ್ಕಾರ 3 ತಿಂಗಳು ಗಡುವು ಕೊಟ್ಟಿದ್ದು ಮುಗಿಯತಕ್ಕ ಹಂತದಲ್ಲಿದೆ. ಆದ್ದರಿಂದ ಕೆಲವೇ ದಿನದಲ್ಲಿ ಈಗ ಚುನಾವಣೆ ಬರ್ತದೆ, ಮತ್ತೆ ಚುನಾವಣೆ ನೆಪ ಹೇಳಿಕೊಂಡು ರಾಜ್ಯ ಸರ್ಕಾರ ವಿಳಂಬ ಮಾಡಿದೆ. ಆದರೆ ಇಡೀ ರಾಜ್ಯದಂಥ ಯಾವುದೇ ತಾಲೂಕು ಪಂಚಾಯತ್ ಜಿಲ್ಲಾ ಪಂಚಾಯತ್ ಚುನಾವಣೆ ಕೂಡ ನಾವು ಬಹಿಷ್ಕಾರ ಮಾಡ್ತೀವಿ ಅಂತಕ್ಕಂಥದ್ದು ಕೂಡ ಎಚ್ಚರಿಕೆ ಕೊಡ್ತಾ ಇದ್ದೀವಿ ನಾವು. ಯಾಕಂದರೆ ಚುನಾವಣೆಯಲ್ಲಿ ನೀವು ಚುನಾವಣೆ ಬಂದಿದೆ, ಇನ್ನೂ ಚುನಾವಣೆ ಆದ ನಂತರ ಮಾಡೋಣ, ಈಗ ಚುನಾವಣೆ ಬಂದ ಕೋಡ್ ಆಫ್ ಕಾಂಡಕ್ಟ್ ಇದೆ ಅಂತಕ್ಕಂಥ ಹೇಳಿಕೆ ಕೊಟ್ಟು ಮಾದಿಗೆ ಸಮಾಧಾನ ಪಡಿಸ್ತಕ್ಕಂಥ ಕೆಲಸ ಆಗಬಾರ್ದು. ಇವತ್ತು ಮುಖ್ಯಮಂತ್ರಿಗಳಿಗೆ ನಾವು ಒಂದು ಗಡುವು ನೀಡ್ತೀವಿ, ನೀವು ಯಾವುದೇ 3 ತಿಂಗಳು ಗಡುವು ತೊಗೊಂಡಿದ್ದೀರಿ, ಅದಕ್ಕೆ ಮಾತಿಗೆ ತಕ್ಕಂಥ ಕೆಲಸ ಆಗಬೇಕು. ಈಗಾಗಲೇ ತಾವು ಹೇಳ್ತೀರಿ ಪ್ರತಿಯೊಂದು ಇದರಲ್ಲಿ ನಮ್ಮ ಸರ್ಕಾರ ಮಾತಿಗೆ ತಕ್ಕಂಥ ನೀಡ್ತಕ್ಕಂಥ ಸರ್ಕಾರ, ನಾನು ಕೂಡ ಮಾತಿಗೆ ತಕ್ಕಂಥ ಹೇಳ್ತಕ್ಕಂಥ ಮುಖ್ಯಮಂತ್ರಿ ಅಂತ. ಆದರೆ ನಿಜವಾಗಲೂ ಈ ಎಲ್ಲದರಲ್ಲಿ ಮಾತಿಗೆ ತಕ್ಕಂಥ ಮುಖ್ಯಮಂತ್ರಿಗಾದರೂ ಕೂಡ ಮಾದಿಗರಿಗೆ ಒಂದು ನ್ಯಾಯ ದೊರಕಿಸಿಕೊಡುವಂತಕ್ಕಂಥ ಸಂದರ್ಭದಲ್ಲಿ ನೀವು ಮಾತಿಗೆ ತಕ್ಕಂಥ
ಮುಖ್ಯಮಂತ್ರಿಗೆ ಅಲ್ಲ ಅಂತಕ್ಕಂಥ ನಮ್ಮ ಮೇಲ್ನೋಟಕ್ಕೆ ಕಂಡು ಬರ್ತಿದೆ. ಆದ್ದರಿಂದ ನೀವು ಈಗಾಗಲೇ ತಾವು ಏನು ಗಡುವು ಕೊಟ್ಟಿದ್ದೀರಿ 3 ತಿಂಗಳ, ಅದರ ಒಳಗಡೆ ನಮ್ಮ ಒಳ ಮೀಸಲು ಜಾರಿ ಮಾಡೋದಕ್ಕೆ ಕ್ಯಾಬಿನೆಟ್ ಕರೆದು ಅದರಲ್ಲಿ ತೀರ್ಮಾನ ತೆಗೆದುಕೊಳ್ಬೇಕು. ಇಲ್ಲವಾದರೆ ಚುನಾವಣೆ ನೆಪ ಹೇಳಿ ಮಾದಿಗರನ್ನು ಕಡೆಗಣಿಸ್ತಾ ಮಾದಿಗರ ದಾರಿ ತಪ್ಪುತ್ತ ಕೆಲಸ ಆಗಿದೆ. ಆದರೆ ಚುನಾವಣೆ ಕೂಡ ನಾವು ಮಾದಿಗರು ಬಹಿಷ್ಕಾರ ಮಾಡ್ತೀವಿ ಅಂತಕ್ಕಂಥ ಎಚ್ಚರಿಕೆ ಕೊಡ್ತೀವಿ. ಆದ್ದರಿಂದ ಇವತ್ತು 29ರಂದು ಇಡೀ ರಾಜ್ಯದಲ್ಲಿ ಎಲ್ಲ ಜಿಲ್ಲಾ ಅಧಿಕಾರಿಗಳ ಮುಖಾಂತರ ಇಡೀ ರಾಜ್ಯದಲ್ಲಿರ್ತಕ್ಕಂಥ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ಇವತ್ತು ಮನವಿ ಪತ್ರ ಕೊಡ್ತಾ ಇದ್ದೀವಿ. ಆ ಮನವಿ ಪತ್ರ ತಾವು ಮತ್ತು ಈಗಾಗಲೇ ಮುಖ್ಯಮಂತ್ರಿಗಳಿಗೆ ಮತ್ತು ನಮ್ಮ ಗೌರವಯುತ ನ್ಯಾಯಮೂರ್ತಿಯಾದಂಥ ನಾಗಮೋಹನ್ ದಾಸ್ ಅವರಿಗೆ ಕೂಡ ಇವತ್ತು ಮನವಿ ಪತ್ರ ಕೊಡ್ತಿದ್ದೀವಿ. ಆದ್ದರಿಂದ ಇವತ್ತು ನಮ್ಮ ಈಗಾಗಲೇ ನಾವೇನಿವತ್ತು ಮನವಿ ಪತ್ರ ಕೊಡ್ತೀವಿ, ನಾಳೆಗೆ ಇಡೀ ಕಲಬುರಗಿ ಜಿಲ್ಲೆಯಲ್ಲಿ ಬರ್ತಕ್ಕಂಥ ಪ್ರತಿಯೊಂದು ಗ್ರಾಮ ಮತ್ತು ತಾಲೂಕದಲ್ಲಿರ್ತಕ್ಕಂಥ ಎಲ್ಲ ಸಂಘಟನೆಗಳು ಮತ್ತು ಸಮಾಜ ಮುಖಂಡರು ತಾವು ಪತ್ರಿಕೆ ಒಂದು ಪತ್ರ ಬರೆದು ನಾಗಮೋಹನ್ ದಾಸ್ ಅವರ ಅಡ್ರೆಸ್ ನಾವು ವಾಟ್ಸಪ್ ಮತ್ತು ಫೇಸ್ಬುಕ್ನಲ್ಲಿ ಹಾಕ್ತೀವಿ. ಅವ್ರಿಗೆಲ್ಲ ತಾಲೂಕದಲ್ಲಿರ್ತಕ್ಕಂಥ ಹಳ್ಳಿಯಲ್ಲಿ ಇರ್ತಕ್ಕಂಥ ಎಲ್ಲ ನಾಯಕರು ಕೂಡ ಒಂದು ನಾಗಮೋಹನ್ ದಾಸರಿಗೆ ಒಂದು ಮನವಿ ಪತ್ರ ಕೊಡಬೇಕು. ನಮ್ಮ ಮಾದಿಗರ ಮನವಿ ಪತ್ರ ಇಡೀ ರಾಜ್ಯದಲ್ಲಿ ಭಾಳ ಹಿಂದುಳಿದೀವಿ. ಈಗಾಗಲೇ ಪತ್ರ ಅದರ ಸಲ್ಲಿಸೋದ್ರ ಮುಖಾಂತರ ನಾಗಮೋಹನ್ ದಾಸ್ ಅವರಿಗೆ ಮತ್ತು ಸರ್ಕಾರಕ್ಕೂ ಎಚ್ಚರಿಕೆ ಕೊಡ್ತಕ್ಕಂಥ ಕೆಲಸ ಆಗಲಿ ಅಂತಕ್ಕಂಥ ಕೂಡ ಈ ಸಂದರ್ಭದಲ್ಲಿ ಹೇಳ್ತಾರೆ. ಸಮಾನವಾಗಿರುವಂಥದ್ದು ಅದರಲ್ಲಿ ಮಾದಿಗೆ ಮತ್ತು ಸಂಬಂಧಿತ ಜಾತಿಗಳಿಗೆ ಶೇಕಡ 7% ವೇತನವನ್ನು ನಿಗದಿಪಡಿಸಬೇಕು. ಸಚಿವ ಸಂಪುಟದ ನಿರ್ಣಯದಂತೆ ಒಳ ಮೀಸಲಾತಿ ಜಾರಿಯಾಗುವವರೆಗೆ ಸರ್ಕಾರದ ಉದ್ಯೋಗದಲ್ಲಿ ಸುಮಾರು 37,000 ಹುದ್ದೆಗಳನ್ನು ನೇಮಕಾತಿಗಾಗಿ ತಡೆಹಿಡಿಯಬೇಕು. ನಿಜವಾದ 49 ಅಲೆಮಾರಿಗಳು ಪ್ರತ್ಯೇಕವಾಗಿ ಗುರುತಿಸಿ ಶೇಕಡ 1% ಹೆಚ್ಚು ಮೀಸಲಾತಿಯನ್ನು ನೀಡಿ ಪ್ರತ್ಯೇಕ ಅಭಿವೃದ್ಧಿ ಮಂಡಳಿ ನಿಯಮವನ್ನು ಸ್ಥಾಪಿಸಬೇಕು. ಸಮಾಜ ಕಲ್ಯಾಣ ಇಲಾಖೆ ಬಜೆಟ್ ಮತ್ತು SC/ST ಅನುದಾನ ಮಾದಿಗರಿಗೆ ಕನ್ನಡಿಗರು ಮಚ್ಚಗಾರ ಜಾತಿಗಳ ಜನಸಂಖ್ಯೆ ಆಧಾರದ ಮೇಲೆ ಪ್ರತ್ಯೇಕ ಅನುದಾನ ಮೀಸಲಿಟ್ಟು ಅದೇ ವರ್ಷ ಹೆಚ್ಚು ಮಾಡಲು ಕ್ರಮ ಕೈಗೊಳ್ಳುವ ತಪ್ಪು ಸರ್ ಇಡ್ರಿ ಸಫಿಂದರ್ ನಾವು ಸರಿಯಾಗಿ